ಕಾವೇರಿ ನೀರಿನ ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. CWRCಯ ಆದೇಶವನ್ನ CWMA ಮತ್ತೆ ಎತ್ತಿಡಿದಿದೆ. ಮತ್ತೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ನೀಡಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ನನ್ನ ಜೊತೆ ಇದ್ದಾರೆ. ಮಾತಾಡಿಸಿ ಹೋಗ್ತೀನಿ ಸರ್. ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಪ್ರಾಧಿಕಾರ ಆದರೂ ನಮ್ಮ ಪರ ನೋಡಬಹುದು ಅನ್ನೋ ವಿಶ್ವಾಸ ಇತ್ತು. ಮತ್ತೆ ತಮಿಳುನಾಡು ಬಿಡಬೇಕಂತೇಳಿ ಈಗ ಪ್ರಾಧಿಕಾರ ಕೂಡ ಆದೇಶ ನೀಡಿದೆ ಸರ್. ಈಗ ನಮಗೆ ಆ ಪ್ರಾಧಿಕಾರದ ಬಗ್ಗೆ ವಿಶ್ವಾಸ ಹೋಗಿದೆ. ನಿನ್ನೆ ಇವತ್ತು ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಬಹಳ ಅತ್ಯಂತ ನೋವಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅಪಾಯ ಕಾದಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅನ್ನುವ ಪಾರ್ಲಿಮೆಂಟ್ ಸದಸ್ಯರುಗಳು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ. ಪಾರ್ಲಿಮೆಂಟ್ ಸದಸ್ಯರುಗಳು ಗಂಭೀರವಾಗಿ ಚಿಂತೆ ಮಾಡಿದ್ರೆ ದೊಡ್ಡ ಹೋರಾಟ ಪಾರ್ಲಿಮೆಂಟ್ ಮಾಡಬೇಕಾಗಿತ್ತು. ಯಾರೂ ಮಾತಾಡ್ತಾ ಇಲ್ಲ. ನಮಗೇನೋ ಗೊತ್ತಿಲ್ಲ ಅನ್ನೋ ರೀತಿ ಇದ್ದಾರೆ. ಇವರೆಲ್ಲ ಯಾಕೆ ಪಾರ್ಲಿಮೆಂಟ್ಗೆ ಹೋಗ್ತಾರೋ, ಏನು ಕಾರಣ ಇವ್ರು ಹೋಗ್ತಾರೆ, ಯಾವ ಉದ್ದೇಶಕ್ಕೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ? ಪಾರ್ಲಿಮೆಂಟ್ಗೆ ಇವ್ರಿಗೆ ಹೋಗೋದ್ರಿಂದ ನಮ್ಮ ರಾಜ್ಯದ ಪ್ರಾತಿನಿಧ್ಯತ್ವವನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ಅಕ್ಷರ ಪಾರ್ಲಿಮೆಂಟ್ ವೇದಿಕೆಯಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂದಮೇಲೆ ಇವರು ನಾಡಿನ ವಿರೋಧಿಗಳಾಗ್ತಾರೆ, ಕನ್ನಡಿಗರ ವಿರೋಧಿಗಳಾಗ್ತಾರೆ. ಪಾರ್ಲಿಮೆಂಟ್ ಸದಸ್ಯರುಗಳಿಗೆ ಈಗಲೂ ನಾನು ಹೇಳ್ತಾ ಇದ್ದೀನಿ, ತೀವ್ರವಾಗಿ ಪಾರ್ಲಿಮೆಂಟ್ನಲ್ಲಿ ನಾಳೆ ಹೋರಾಟ ಮಾಡಿ, ತೀವ್ರವಾಗಿ ಭಾರಿ ಹೋರಾಟ ಮಾಡಿ. ರಾಜ್ಯದ ಪರವಾಗಿ CWC ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ರಾಜ್ಯಕ್ಕೆ ನಿಮ್ಮ ಹೋರಾಟದ ಶಬ್ದ ದೇಶಕ್ಕೂ ಕೇಳುತ್ತೆ, ರಾಜ್ಯಕ್ಕೂ ಕೇಳುತ್ತೆ. ಸರ್, ಒಂದ್ ಕಡೆ ಸಂಸದರು ಯಾರು ಧ್ವನಿ ಎತ್ತಿಲ್ಲ, ಮತ್ತೊಂದ್ ಕಡೆ ಈಗ ಸರ್ಕಾರ ಹೇಳ್ತಿತ್ತು ನಾವು ಹೇಗಾದ್ರೂ ಮಾಡಿ ನೀರು ಉಳಿಸ್ಕೋತೀವಿ ಅಂತ ಹೇಳಿ. ಯಾಕೆ ಇರುವಂತ ಸಮಸ್ಯೆನ ಪ್ರಾಧಿಕಾರದ ಮುಂದೆ ಅಥವಾ ವಾದ ಮಾಡೋದಕ್ಕೆ ಸರಿಯಾದಂತ ಸಮರ್ಪಕ ರೀಸನ್ ಕೊಡೋದಕ್ಕೆ ಸೋತೋಯ್ತಾ ಸರ್ಕಾರ ಅಂತ ಸರ್? ನಾನು ಅದನ್ನು ತೀರಾ ಯೋಚನೆ ಮಾಡಿಲ್ಲ. ಆದರೆ ಯಾರೋ ಹೇಳಿದ್ರು ನಮ್ಮವರು ವಾದ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅಂತ. ಇಷ್ಟಾದರೂ CWC ನಮ್ಮ ಪರ ಬರಲಿಲ್ಲ. ಆವಾಗ ನಾನು ನೋಡಿದ್ರೆ ಇವರು ತಮಿಳುನಾಡು ಪರ ಇದ್ದಾರೆ ಅನ್ನೋ ರೀತಿ ಆಯಿತು. ಅದಕ್ಕೀಗ ಹೋರಾಟ ಅನಿವಾರ್ಯ. ನಾವು ನಾಳೆ ಸೇರ್ತಾ ಇದ್ದೀವಿ ಎಲ್ಲ ಕನ್ನಡ ಸಂಘಟನೆಗಳು. ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀವಿ. ಇದಕ್ಕಾಗಿ ಕಾರ್ಯಕ್ರಮ ಇಟ್ಟಿದ್ದೇವೆ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಅಲ್ಲ ಸರ್, ಈಗ CWRC ಆಗಿರ್ಬೋದು ಮತ್ತೆ CWMA ಎರಡೂ ಕೂಡ ತಮಿಳುನಾಡು ಪರನೇ ಒತ್ತು ಕೊಡ್ತಿದೆಯಾ ಜಾಸ್ತಿ ಅಂತ ಹೇಳಿ. ಪ್ರತಿ ಬಾರಿ ಕೂಡ ಈ ತರ ಆದಂತ ಸಂದರ್ಭದಲ್ಲಿ ಯಾಕೆ ಆ ಕಡೆನೇ ಒಲವು ಜಾಸ್ತಿ, ಅಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು ಮತ್ತೆ ಯಾಕೆ ಆ ಕಡೆನೇ ಜಾಸ್ತಿ ಇದು ಮಾಡಲಾಗ್ತಿದೆ ಅಂತ? CWC ಇರೋದೇ ತಮಿಳುನಾಡಿಗೆ ಅನ್ನೋ ಥರ ಆಗಿದೆ. ಈಗ ತಮಿಳುನಾಡಿನವರು ಆರಾಮಾಗಿ ಮಲಗಿದ್ರೂ ನಮ್ಮವರು ಎಚ್ಚರವಾಗಿ ಎಷ್ಟೇ ಕೂಗಿದ್ರೂ ಅವರು ತಮಿಳುನಾಡು ಏಜೆಂಟರಾಗಿದ್ದಾರೆ, ತಮಿಳುನಾಡು ಪರವಾಗಿ ಏಜೆಂಟರಾಗಿದ್ದಾರೆ. ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಅವರು ಕರ್ನಾಟಕದ ದ್ರೋಹಿಗಳು. ನಾವು ಭದ್ರವಾಗಿ CWC ಬಹಿಷ್ಕಾರ ಮಾಡಲೇಬೇಕು. ಅದೊಂದೇ ಈಗ ಉಳಿದಿರತಕ್ಕಂಥ ಚಿಂತನೆ. ಸರ್, ಮತ್ತೊಂದು ಕಡೆ ನಾಳೆ CM ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಮಾಜಿ CMಗಳನ್ನ ಮತ್ತೆ ಎಲ್ಲ ಪಕ್ಷದವ್ರನ್ನ ಕರೆದಿದ್ದಾರೆ. ನಾಳೆ ಆಗುವಂತ ಒಂದು ನಿರ್ಧಾರಗಳ ಮೇಲೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಸರ್? ನಾಳೆ ಏನೆಲ್ಲ ನೋಡೋಣ. ಅದು ಮೊದಲು ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರ್ತಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ. ಅನೇಕ ಕಡೆ ಬರ್ತಾ ಇಲ್ಲ, ಬರಲ್ಲ ಅಂತಿದ್ರು. ನೋಡೋಣ. ಬಂದರೆ ನಾವು ಪ್ರತಿಭಟನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಬಂಧನ ಮಾಡಿದ್ರು ಚಿಂತೆ ಇಲ್ಲ, ಹೋರಾಟ ಮಾಡ್ತೀವಿ. ಸರ್, ಈ ನೀರಿಗಂತೂ ಸಮಸ್ಯೆ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಸಮಸ್ಯೆ ಆಗುತ್ತೆ.
ಮತ್ತೆ ಈ ಮುಂಚೆ ಬಂಗಾರಪ್ಪ ಅವರ ಕಾಲದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ತಂದಿತ್ತು. ಆ ರೀತಿಯಾದಂತ ಒಂದು ಇತಿಹಾಸ ಮತ್ತೆ ಮರುಕಳೋ ಸಾಧ್ಯತೆ ಇದೆಯಾ? ಆ ಒಂದು ದಮ್ ಈ ಸರ್ಕಾರಕ್ಕೆ ಇದೆಯಾ? ಇಲ್ಲ, ಅದು ಏನಾಯ್ತು, ಬಂಗಾರಪ್ಪ ಕಾಲದಲ್ಲಿ ನಾವೆಲ್ಲ ಅಸೆಂಬ್ಲಿ ಇದ್ದೋ, ನಾವೇ ಬಂಗಾರಪ್ಪನಿಗೆ ಹೇಳಿ ಧೈರ್ಯವಾಗಿ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ ನಾವು ನಮ್ಮ ಬಲದ ಮೇಲೆ ಬಂಗಾರಪ್ಪ ಭದ್ರವಾಗಿ ನಿಂತರು. ರಾಜಭವನಕ್ಕೆ ನಿಮಗೆ ಗೊತ್ತಿಲ್ಲ, ರಾಜಭವನಕ್ಕೆ ಬೀಗ ಹಾಕ್ದು. ಆಗ ನಮ್ಮ ಜೊತೆಲಿ ಶಿವರಾಮೇಗೌಡ ಎಲ್ಲಾರು ಅವರ ಅಸೆಂಬ್ಲಿ ಮೆಂಬರ್ ಆಗಿದ್ದರು. ಆವತ್ತು ರಾಜಭವನ ಬೀಗ ಹಾಕೇ ಬಿಟ್ಟು ನಿಮ್ಗೆ ಹೇಳೋದಾದ್ರೆ ಆ ಬೀಗ ತೆಗೆಯೋದಕ್ಕೆ ನಡೀತು ಅದೊಂದು ದೊಡ್ಡ ಹೋರಾಟ. ಅದರಿಂದ ಬಂಗಾರಪ್ಪನ ಕಾಲನೇ ಬೇರೆ. ಇವತ್ತು ಡಿ ಕೆ ಶಿವಕುಮಾರ್ ಬಗ್ಗೆನೂ ನನಗೆ ನೀರು ಬಿಡ್ತಾನೆ ಅಂತ ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ. ನೀರು ಬಿಡದೆ ಇರಬಹುದು, ನೀರು ಬಿಟ್ಟರೆ ಡಿ ಕೆ ಶಿವಕುಮಾರ್ ಸರ್ಕಾರ ಬಹಳ ತೊಂದರೆ ಸಿಗುತ್ತೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಸರ್, ಈಗ ಮತ್ತೆ ತಮಿಳುನಾಡು ಸಿಎಂ ಏನಾದರೂ ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಆದರೆ, ರಾಜ್ಯಕ್ಕೆ ಬರೋದು ಕನ್ಫರ್ಮ್ ಆದರೆ ಅವ್ರಿಗೆ ಬರೋದಕ್ಕೆ ವೆಲ್ಕಮ್ ಮಾಡ್ತಿದ್ದಾರೆ ಸಿಎಂ. ಅವ್ರಿಗೆ ವೆಲ್ಕಮ್ ಮಾಡ್ತೀರಾ ನೀವು? ಅವ್ರಿಗೆ ಏನ್ ಮಾಡ್ಬೇಕು? ಬರ್ತಾರಲ್ಲ ಅವಾಗ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಏನು ಹೋರಾಟಗಳು ಅವ್ರು ಮಾಡ್ತೀರಾ? ಅವ್ರು ಬಂದ್ರೆ ವಿರೋಧ ಮಾಡ್ತೀವಲ್ಲ, ಅದೇ ತಾನೇ ಹೋರಾಟ ಅಂದ್ರೆ. ಬಿಡ್ತೀವಿ, ಅವ್ರು ಬಂದ್ರೆ ಕಾಪಿ ಕೊಡ್ತೀವಿ, ತಗೊಳ್ಳಿ ಕುಡೀರಿ ಅಂತ. ಬಂದರೆ ವಿರೋಧ ಮಾಡ್ತೀವಿ. ಫೈನಲಿ ಸರ್, ನಾಳೆ ನಡೆಯುವಂತ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗುತ್ತೆ? ನಾಳೆ ಸಭೆ ಕರೆದಿದ್ದೀರಾ? 11 ಗಂಟೆ ಸಭೆ ಕರೆದಿದ್ದೀವಿ. ಬಹಳ ಉನ್ನತ ಮಟ್ಟದ ತೀರ್ಮಾನ ಕೈಗೊಳ್ತೀವಿ ನಾವು. ಇದು ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರ ಮಾತು. ಅಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಾವು ಹೋರಾಟವನ್ನು ಮಾಡ್ತಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರಿನ ವಿಚಾರವಾಗಿ ಹಿಂದೆ ಸರಿಯೋ ಮಾತೇ ಇಲ್ಲ. ನಾವು ಸರ್ಕಾರ ಏನಾದರೂ ಈ ಒಂದು ವಿಚಾರದಲ್ಲಿ ಆ ಒಂದು ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ, ಕಾವೇರಿ ನೀರು ಬಿಡುವಂತಹ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ನಾವು ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.